ನಾಗರ ಪಂಚಮಿ ಹಬ್ಬದಲ್ಲಿ ಹುಣಸೆ ಹುಳಿ ಘಮ. ಕಮರದ ಕಾಡಿನ ಮಧ್ಯ ವಿಶೇಷ ನಾಗರ ಪಂಚಮಿ. ಚಳ್ಳಕೆರೆ ನಗರದ ಕಾಟಪ್ಪನಹಟ್ಟಿಯ ಗೊಲ್ಲರಹಟ್ಟಿಯಲ್ಲಿ ವಾಸಿಸುವ ಕಾಡುಗೊಲ್ಲ ಸಮುದಾಯದ ಮಳ್ಳಿಗ ವಂಶಸ್ಥರು ಪ್ರತಿ ವರ್ಷ 2ನೇ ಶ್ರಾವಣ ವಾರದಲ್ಲಿ ವಿಶೇಷವಾಗಿ ನಾಗರ ಪಂಚಮಿ ಆಚರಣೆ ಮಾಡ್ತಾರೆ. ಈ ಸಮುದಾಯದ ವಿಶೇಷತೆ ಎಂದರೆ ನಾಗರ ಕಲ್ಲು ಮತ್ತು ಹುತ್ತಗಳಿಗೆ ಹಾಲು ಎರೆಯುವ ಬದಲು ಅನ್ನ ಹುಣಸೆ ಹುಳಿಯಿಂದ ತಯಾರು ಮಾಡಿದ ಸಾಂಬಾರವನ್ನೇ ನೈವೇದ್ಯ ಮಾಡ್ತಾರೆ. 2ನೇ ಸೋಮವಾರ ಮುಂಜಾನೆಯಿಂದ ಆಚರಣೆಯನ್ನು ಪ್ರಾರಂಭ ಮಾಡುವ ಇವರು ಚಳ್ಳಕೆರೆ ನಗರದಿಂದ 37 ಕಿಲೋಮೀಟರ್ ದೂರವಿರುವ ಪರಶುರಾಮಪುರ ಹೋಬಳಿಯ ದೊಡ್ಡ ಚಲ್ಲೂರು ಕಾವಲಿಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಾರೆ. ಅಲ್ಲಿ ಇರುವ ನಾಗರ ಕಲ್ಲಿಗೆ ಪೂಜೆ ಸಲ್ಲಿಸುವ ಪದ್ಧತಿ ಇಂದಿಗೂ ನಡೆದುಕೊಂಡು ಬಂದಿದೆ. ಸುಮಾರು 50ಕ್ಕೂ ಹೆಚ್ಚು ಕುಟುಂಬಸ್ಥರು ಏಕಕಾಲಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಈ ದಿನ ಮಕ್ಕಳಿಂದ ಎಲ್ಲ ವಯಸ್ಸಿನವರು ಉಪವಾಸ ವ್ರತ ಮಾಡಿ ಸಂಜೆಯ ಪೂಜೆಯ ನಂತರ ವ್ರತವನ್ನು ಕೈ ಬಿಡುತ್ತಾರೆ. ಇನ್ನು ಸೋಮವಾರ ಬೆಳಿಗ್ಗೆ ರಂಗಸ್ವಾಮಿ ಮತ್ತು ಯತ್ತಪ್ಪ ಸ್ವಾಮಿ ದೇವಾಲಯದಿಂದ ಹೊರಟವರು ಕಾವಲಿನಲ್ಲಿ ಪೂಜೆ ಸಲ್ಲಿಸಿ ರಾತ್ರಿ ದಾಸಪ್ಪ ಪೂಜಾರಿಗಳು ದೇವರಹಳ್ಳಿ ಬಳಿಯ ಭೂತಪ್ಪನ ಗುಡಿ ಬಳಿ ತಂಗುತ್ತಾರೆ. ಮಂಗಳವಾರ ಮುಂಜಾನೆ ಹೊರಟು ದೊಡ್ಡೇರಿ ಬಳಿ ಎದುರು ಪರ್ವ ಮಾಡುತ್ತಾರೆ. ಇಲ್ಲಿ ಅನ್ನ ಮತ್ತು ಸೊಪ್ಪಿನ ಸಾಂಬಾರು ನೈವೇದ್ಯ ಮಾಡಿ ಸಂಜೆಗೆ ಮರಳಿ ಗೊಲ್ಲರಹಟ್ಟಿಗೆ ಆಗಮಿಸುತ್ತಾರೆ. ಇನ್ನು ಚಲ್ಲೂರು ಕಾವಲಿನಲ್ಲಿ ನೀರಿನ ಸಮಸ್ಯೆ ಇದ್ದ ಕಳೆದ 5 ವರ್ಷದ ಓಬೆನಹಳ್ಳಿ ಮಂಜುನಾಥ್ ನೀರಿನ ವ್ಯವಸ್ಥೆ ಮಾಡುತ್ತಿರುವುದು ತುಂಬ ಅನುಕೂಲವಾಗುತ್ತದೆ. ಜನಪ್ರತಿನಿಧಿಗಳು ಭಕ್ತರು ಯಾರಾದರೂ ಶಾಶ್ವತ ನೀರಿನ ವ್ಯವಸ್ಥೆ ಮಾಡಿದ್ರೆ ತುಂಬ ಅನುಕೂಲವಾಗುತ್ತದೆ ಎನ್ನುತ್ತಾರೆ ಇಲ್ಲಿನ ನಿವಾಸಿಗಳು. ಸುಮಾರು 7-8 ತಲೆಮಾರಿನವರಿಂದ ಈ ಆಚರಣೆ ನಡೆದುಕೊಂಡು ಬರುತ್ತಿರುವ ಪದ್ಧತಿ. ಹಿರಿಯರು ಹೇಳುವ ಪ್ರಕಾರ ಪ್ರತಿ ವರ್ಷ 37 ಕಿಲೋಮೀಟರ್ ನಡೆದು ಬರಲು ಆಗುವುದಿಲ್ಲ ಎಂದು ಕುರಿ ಕಂಬಳಿಯಲ್ಲಿ ಇಲ್ಲಿ ನೆಲೆಸಿರುವ ನಾಗರ ಕಲ್ಲುಗಳನ್ನು ಚಳ್ಳಕೆರೆ ನಗರದ ಸಮೀಪ ತೆಗೆದುಕೊಂಡು ಪ್ರತಿಷ್ಠಾಪನೆ ಮಾಡುವ ಪ್ರಯತ್ನ ಮಾಡಲು ಮುಂದಾದಾಗ ನಾಗರ ಕಲ್ಲು ಸಮೇತರಾಗಿ ವೇದಾವತಿ ನದಿಯಲ್ಲಿ ರಾತ್ರಿ ತಂಗಲ್ತಂತೆ. ಮರುದಿನ ಬೆಳಗ್ಗೆ ಎದ್ದು ನೋಡಿದರೆ ಆ ನಾಗರಕಲ್ಲು ಮಾಯವಾಗಿ ಮತ್ತೆ ಅದೇ ಸ್ಥಳದಲ್ಲಿ ಇದ್ದವು ಎನ್ನುವ ಹಿನ್ನೆಲೆಯಲ್ಲಿ ನಮ್ಮದು ತಪ್ಪಾಯಿತು, ಪ್ರತಿ ವರ್ಷ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತೇವೆ ಎಂದು ದೇವರಲ್ಲಿ ಕ್ಷಮೆಯಾಚಿದ್ರಂತೆ ಎಂಬ